ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಭಾರೀ ಮಳೆ ಆರಂಭವಾಗಿದೆ. ಬೆಳಗಾವಿಯ ವರ್ಣಾರ್ಭಟಕ್ಕೆ ಈಗ ಅನೇಕ ಭಾಗದಲ್ಲಿ ಸಮಸ್ಯೆ ಎದುರಾಗ್ತಾ ಇದೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ವಿವಿಧೆಡೆ ಅಂದರೆ ಈಗಾಗಲೇ ಸವದತ್ತಿ, ಬೈಲಹೊಂಗಲ ಸೇರಿದಂತೆ ವಿವಿಧ ಭಾಗದಲ್ಲಿ, ಕಿತ್ತೂರು ಸೇರಿದಂತೆ ಬೇರೆ ಬೇರೆ ತಾಲೂಕುಗಳಲ್ಲೂ ಕೂಡ ಮಳೆಯ ಆರ್ಭಟ ತುಂಬ ಜೋರಾಗಿದೆ. ವೆರಿ ಇಂಪಾರ್ಟೆಂಟ್ಲಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಭಾಗದಲ್ಲಾಗಿರುವಂಥ ಘಟನೆಗಳನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಮನ ಕುಲ್ಕತ್ತೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಂಗನವಾಡಿ ಕೇಂದ್ರ ಮತ್ತು ತಗ್ಗು ಪ್ರದೇಶಗಳಿಗೆ ಈಗ ಮಳೆ ನೀರು ಈಗಾಗಲೇ ನುಗ್ಗಿದೆ. ಇದರ ಜೊತೆಗೆ ಮಳೆ ನೀರು ನುಗ್ಗಿದಂಥ ಪರಿಣಾಮ ಅಂಗನವಾಡಿ ಮಕ್ಕಳು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಅಂಗನವಾಡಿ ಕೇಂದ್ರದಿಂದ ನೀರು ಹೊರ ಹಾಕೋದಕ್ಕೆ ಈಗ ಹರಸಾಹಸ ಪಡುವಂಥ ಪರಿಸ್ಥಿತಿ ಉಂಟಾಗಿದೆ. ನೋಡ್ತಾ ಇದ್ರು ಬೆಳಗಾವಿಯಿಂದ ಬರ್ತಾ ಇರುವಂಥ ದೃಶ್ಯ. ಈಗಾಗಲೇ ಧಾರಾಕಾರ ಮಳೆಗೆ ಬೈಕ್ಗಳೇ ಕೊಚ್ಚಿ ಹೋಗ್ತವೆ. ಆ ರೀತಿ ಧಾರಾಕಾರವಾಗಿ ನೀರು ಹರಿದು ಬರ್ತಾ ಇದೆ. ವಿವಿಧ ತಗ್ಗು ಪ್ರದೇಶಗಳಲ್ಲಿ ಈಗಾಗಲೇ ಮಳೆ ನೀರು ತುಂಬಿಕೊಂಡಿದೆ. ಅಂಗನವಾಡಿ ಕೇಂದ್ರ, ತಗ್ಗು ಪ್ರದೇಶ, ಬೇರೆ ಬೇರೆ ಭಾಗ, ಬಸ್ ಸ್ಟ್ಯಾಂಡ್ ಸೇರಿದಂತೆ ಅನೇಕ ಭಾಗಗಳು ಈಗಾಗಲೇ ಜಲಾವೃತವಾಗಿದೆ. ನೋಡ್ತಾ ಇದ್ದಾರೆ ಬೆಳಗಾವಿಯ ಬೈಲಹೊಂಗಲದಿಂದ ಬರ್ತಾ ಇರುವಂಥ ದೃಶ್ಯ. ಅಲ್ಲೇ ಪಕ್ಕದಲ್ಲೇ ರಸ್ತೆ ಬದಿಯಲ್ಲೇ ಪಾರ್ಕ್ ಮಾಡಿದಂಥ ಬೈಕ್ಗಳು ಕೂಡ ಈಗ ಮಳೆಯ ನೀರಿನ ಆರ್ಭಟಕ್ಕೆ ಕೊಚ್ಚಿ ಹೋಗ್ತಾ ಇದೆ. ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಬರ್ತಾ ಇದೆ. ಹೀಗಾಗಿ ಪಾರ್ಕ್ ಮಾಡಿದಂಥ ಬೈಕ್ ಕೂಡ ಮಳೆಯ ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಾ ಇರುವಂಥ ಪರಿಣಾಮ ಈಗ ಅನೇಕ ಜನರ ಬೈಕ್ಗಳು ಕೂಡ ಈಗಾಗಲೇ ಸಾಕಷ್ಟು ತೊಂದರೆ ಸಿಗಾಕೊಂಡಿದೆ. ಹೀಗಾಗಿ ಜನ ಕೂಡ ತಮ್ಮ ಬೈಕ್ನ ರಕ್ಷಣೆ ಮೊರೆ ಹೋಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಜನ ಕಷ್ಟಪಟ್ಟು ತಮ್ಮ ಬೈಕನ್ನು ಹಿಡಿದಿಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಬೆಳಗಾವಿ ಸೇರಿದಂತೆ ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನಲ್ಲಿ ಈಗಾಗಲೇ ಮಳೆಯ ಆರ್ಭಟ ತುಂಬ ಜೋರಾಗ್ತದೆ. ಹಾಕೈತ್ರಿ ಹಾಕ್ರಿ ಹಾಕ್ರಿ ಅಲ್ಲಿ ನಮ್ಮ ಕಡೆ ಏನೂ ಇಲ್ಲ. ಚರಿ ಅದು ಕಟ್ಟಿ ಇಲ್ಲಿ ನಿಲ್ಸೋಣ ಬಿಟ್ಬಿಡ್ರಿ ಅವನ ಎಲೆಕ್ಟ್ರಾನಿಕ್